ಇಂದು ಬೇಡ ನಾಳೆ ಬಾ ಅಂದ್ರೆ ಹಂಗಂದ್ರೆ ಇದು ಯೂಟ್ಯೂಬ್ ಅಲ್ಲಿ ಇಂದು ಬೇಡ ನಾಳೆ ಬಾ, ಬೇಡ ನಾಳೆ ಬಾ ಅಂದ್ರೆ ದೇವ್ಗಳು ಮೈನ್ ಥಿಂಗ್ ಇದಿದ್ರೆ ಮಾತ್ರ ಲೈಬ್ರರಿ ಅವರ್ಸ್ ಆಗೋದು. ಇದನ್ನ ಬಿಟ್ಟು ಬಂದಿದ್ದೆ ಇಷ್ಟೊತ್ತು. ಗೈಸ್ ನಾವು ನೈಟ್ ಸ್ಮಶಾನದ ಹತ್ರ ಬಂದಿದ್ದೀವಿ. 40,000 ರೂಪಾಯಿ ಪೇ ಮಾಡ್ತೀಯಾ, 300 ರೂಪಾಯಿ ಪೆಟ್ರೋಲ್ ಹಾಕ್ಸ್ತೀಯಾ ಬೇಗ. ಗೈಸ್ ಈ ಕಳ್ಳನ ಮಗ ಇವಾಗ ಹೇಳ್ತಿದ್ದಾನೆ ಈ ಜಿಮ್ಮಲ್ಲಿ ದೆವ್ವ ಆಯ್ತಾ ಅಂತ. ಯಾರೋ ವಿಡಿಯೋ ತೋರಿಸಿದ್ರ ಅಂತ. ಅಜಿತ್ ಅಂತ ನನ್ನ ವಾಯ್ಸಲ್ಲಿ ಕರಿತಿರ್ತದ ನಿನಗೆ, ನನ್ನ ವಾಯ್ಸಲ್ಲಿ ಕರಿತಿರ್ತದ. ಅದಕ್ಕೊಂದು ಡೋರ್ ಹೊರಗಡೆ ಒಂದು ನೋಟಿಸ್ ಹಾಕ್ತಾರೆ, ಏನಂದ್ರೆ ಇಂದು ಬೇಡ ನಾಳೆ ಬಾ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ಅಜಿತ್. ಇವತ್ತು ಸ್ವಲ್ಪ ಕ್ಲಾಸ್ ಉಂಟಂತೆ 9:30 to 10:30 ತನಕ. ದೆನ್ ಲೈಬ್ರರಿ ಆ ಲೈಬ್ರರಿಯಲ್ಲಿ ಕೂರಕ್ಕೆ ಇಲ್ಲ, ಅವರು ಕೂರಬೇಕು ಎಂತ ಮಾಡೋದಂತ ಆಗ್ತದೆ. ನೋಡೋಣ ಹೋಗೋಣ. ಶೈರ್ ಕೂಡ ಇನ್ನೂ ಎದ್ದಿಲ್ಲ. ಅವ್ನು ಶೈರ್ ನಾನು ಎದ್ದು ನಂಗೆ ಆಗ್ತಿರಲಿಲ್ಲ ತಲೆ. ನಿನ್ನೆ ಫುಲ್ಲು ಇವತ್ತು ಬೆಳಿಗ್ಗೆ ಬ್ಲಾಗ್ ಎಡಿಟ್ ಮಾಡಿ ಮಲಗಿದ. ಅದು ಲೇಟಾಗಿ ಸ್ವಲ್ಪ ಅಪ್ಲೋಡ್ ಆಗೋದು ಸ್ವಲ್ಪ ಕಷ್ಟ. ನೆಟ್ ಖಾಲಿ, ನಾನು ಇಲ್ಲಿ ವೈಫೈ ಮಾಡೋದು. ಸೊ ಅದೆಲ್ಲ ಮಾಡಿದ್ಮೇಲೆ ಲೇಟಾಗಿತ್ತು. ಮತ್ತೆ ಇವಾಗ ಬೆಳಿಗ್ಗೆ ಬೇಗ ಇದ್ದು ಲೈಬ್ರರಿಗೆ ಅಂತ ಹೊರಟಿದ್ದು. ಅದು ನೋಡಿದ್ರೆ ಕ್ಲಾಸ್ ಉಂಟಂತೆ. ಕ್ಲಾಸ್ಗೆ ಹೋಗಿ ಆಮೇಲೆ ಲೈಬ್ರರಿಗೆ ಹೋಗೋಣ. ಟಿಕೆಟ್ ತೊಗೊಳ್ಳಿಲ್ಲ, ಟಿಕೆಟ್ ಯಾರು ನೋಡಿ ಗೈಸ್. ಲೈಬ್ರರಿಗೆ ಬಂದಿದ್ದು ಮಾತ್ರ ಇದನ್ನ ಬಿಟ್ಟು ಬಂದಿದ್ದು. ಮೈನ್ ಥಿಂಗ್ ಇದಿದ್ರೆ ಮಾತ್ರ ಲೈಬ್ರರಿ ಅವರ್ಸ್ ಆಗೋದು. ಇದನ್ನ ಬಿಟ್ಟು ಬಂದಿದ್ದೆ ಇಷ್ಟೊತ್ತು. ಸುಮ್ಮನೆ ಲೈಬ್ರರಿ ಕೂತೆ 1 ಅವರ್ ಎಷ್ಟೊತ್ತು ಕೂತ್ವಾ? ಹಾಸ್ಟೆಲ್ ಸ್ವಲ್ಪ ಮನೆಯದ್ದು ತರಿಸಿದ್ದು. 3/4 ಗಂಟೆ ವೇಸ್ಟ್ ಆಯ್ತು. ನಾನು ಸುಮ್ಮನೆ ಕೂತಿದ್ದೆ ಲೈಬ್ರರಿಯಲ್ಲಿ. ಎಷ್ಟಾಯ್ತು ನಿಂದು? 35 ಆಯ್ತಾ? 5 hours. 35 ಮೇಲೆ ಹೋಗ್ತಿಲ್ಲ ಅವರು. ಹೌದು, ನಾನು 5 hours ಸುಳ್ಳು ಹೇಳ್ತಿದ್ದಾನ ಅಂತ. ಹಂಗೆ ಒಂದು ಡೈಲಾಗ್ ಬಿಡಿ ಸರ್. ಬಿಡ್ಲಿಲ್ಲ, ಅಲ್ಲೇ ಬರ್ಬೇಕಾದ್ರೆ ಹೇಳಿದಾನೆ ಆರ್ಡರ್ ಹಾಕ್ತೀನಿ, ನೀವು ಅಲ್ಲಿ ತಿಂತ ಇರಿ, ನಾವು ಹೋಗ್ಬಿಟ್ಟು ಬರ್ತೀನಿ ಅಂತ. ಮ್ಯಾಟ್ರ್ ಏನಿಲ್ಲ, ನಾವು ಸಮ ತಿಂದು ಮುಕ್ಕಿದ್ವಿ. ಅವ್ನು ಸ್ಪಿನ್ ಆಗ್ದು, ಅದ್ರಲ್ಲಿ ನೇಮ್ ಯಾರು ಬರುತ್ತೆ ಅವ್ರು ಕೊಡಕ್ಕಿದ್ದು. ಅದಕ್ಕೆ ಒಂದು ನೇಮ್ ಬಂದಿದೆ, ಇವಾಗ ಕೊಡಲ್ಲ ಅಂತಿದ್ದಾನೆ ಅಣ್ಣ. ಸ್ವಲ್ಪ ಸಿಂಪಲ್, ಇವನು ಪೇ ಮಾಡಿದ ಬೈಕಿ ನನ್ನದಿದೆ, ಪೆಟ್ರೋಲ್ ಚಾರ್ಜ್ ಮಾಡಿ ಕೊಡ್ತೀನಿ ಅಷ್ಟು. ಎಂಥದ್ದು ಹೇಳ್ತಿದೆ. ದುಡ್ಡು ಯಾವಾಗ ಬೇಕಾದ್ರೂ ದುಡಿಯೋದು. ಏನು 300 ರೂಪಾಯಿ 400 ರೂಪಾಯಿ ಪೆಟ್ರೋಲ್ ಇದೆ, ಖಾಲಿ ಮಾಡ್ತಾನೆ ಫುಲ್ ಅಷ್ಟೇ. ಇನ್ನು 1,000 ರೂಪಾಯಿ 2,000 ರೂಪಾಯಿ ಹಾಕ್ಸ್ತೀನಿ, ಫುಲ್ ಟ್ಯಾಂಕ್ ಮಾಡಿಸ್ತೀನಿ. ಒಂದ್ಸಲಿ ನಂಬಿಕೆ ಕಳ್ಕೊಂಡ್ರೆ ಮುಗೀತು ದುಡ್ಡು. ಇನ್ನೊಂದು ಒಂದ್ಸಲಿ ಇವಾಗ ಕ್ಯಾಟ್ರಿಂಗ್ ಹೋಗ್ಬಂದ್ರೆ ದುಡ್ಡು ಬರುತ್ತೆ ಅಷ್ಟೇ ಆಗಲ್ಲ. ನಂಗೂ ಇತ್ತು ಮಾರ, ನಾನು ಹೋಗೋಣ ಅದೇ ಲೈಬ್ರರಿ ಅವರಾಗಿಲ್ಲ. ಕೆಲಸ ಇದೆ ಆದ್ರೂ ದುಡ್ಡು ಇರಲ್ಲ. ಈಗ ಫೈನಲಿ ಪೇ ಅಣ್ಣ ಮಾಡ್ತಿದ್ದಾರೆ ಅಣ್ಣವರು. 50 ಪೇ ಮಾಡಿ ನಾನೇ 50 ಕೊಡೋಕೆ ಉಂಟವನಿಗೆ. ಅವನಿಗೆ ರಿಚ್ ಆಗಿದ್ದಾನಪ್ಪ, ತಲೆಗೆಡ್ಸ್ಕೊಳ್ಳಲ್ಲ. 140 ಎಲ್ಲ ತಲೆಗೆಡ್ಸ್ಕೊಳ್ಳಲ್ಲ. ಅವನು ರಿಚ್ ಆಗಿದ್ದಾನೆ ಅವನು. ಅಲ್ಲ 140 ಡಿವೈಡೆಡ್ ಬೈ 3 46 ರೂಪಾಯಿ. 46 ರೂಪಾಯಿ ಪೇ ಮಾಡ್ತೀಯಾ, 300 ರೂಪಾಯಿ ಪೆಟ್ರೋಲ್ ಹಾಕ್ಸ್ತೀಯಾ ಬೇಗ. 300 ರೂಪಾಯಿ ಹಾಕ್ತೀನಿ ಬೇಕಾ, ತಲೆ ಕೆಡ್ಸೋಲ್ಲ. ಒಂದ್ಸಲಿ ನಂಬಿಕೆ ಕಳ್ಕೊಂಡ್ರೆ ಮುಗೀತು. ಏನಂತೀಯ? ಹೌದು ನಂಬಿಕೆ ಹೋಯ್ತು. ಇಬ್ರದ್ದು ನಂಬಿಕೆ ಹೋಯ್ತು. ಬಿಡೋ ಶೈರ್. 140 ರೂಪಾಯಿ ಒಂದು ದೊಡ್ಡದೇನ. ಅವತ್ತು 90 ರೂಪಾಯಿ ಕೊಟ್ಟಿಲ್ಲ. 90 ರೂಪಾಯಿ ಬರಲ್ಲ. ಎಷ್ಟು ಸಲ ಸ್ಪಿನ್ ಅಲ್ಲಿ ನಂದೇ ಬಂದಿದೆ. ಹೆವಿ ಸ್ಪಿನ್ ನಂದೇ. ಯಾಕೆ ಹೇಳು, ನಂದೇ ಲಾಸ್ಟಿಗೆ ಹೆಸರು ಹಾಕೋದು. ಬನ್ನಿ ಫೈನಲಿ ಒಪ್ಕೊಂಡ್ರು ನಮ್ಮ ಸರ್. ತುಂಬಾ ಮನಸ್ಸು ಖುಷಿ ಮಾಡಿದ್ರು ಇವತ್ತಲ್ಲ, ತುಂಬಾ ದಿನ ಖುಷಿ ಮಾಡಿದ್ದಾರೆ. ಅರ್ಧ ಗಂಟೆ ಲೈಬ್ರರಿ ಅವರು ಇದ್ರು. ಹೌದು ಮಾರೆ, ಲೈಬ್ರರಿ ಅವರು ಅರ್ಧ ಗಂಟೆ ವೇಸ್ಟ್ ಆಯ್ತು. ಪೇ ಮಾಡಿ ವಾಪಸ್. ಗೈಸ್ ಮೇ ಬಿ ನಿಮಗೆ ನೆಕ್ಸ್ಟ್ ತೋರ್ಸೋಕ್ಕಾಗಲ್ಲ ನಮ್ಮ ಕಾಲೇಜ್. ಸೊ ಕತ್ಲಲ್ಲೇ ತೋರಿಸ್ತೀನಿ, ಖುಷಿ ಪಡಿ. ಎಂತ ಕಾಣ್ತಿಲ್ಲ ಅಲ್ಲಿ. ಗೈಸ್ ನಾವು ನೈಟ್ ಸ್ಮಶಾನದ ಹತ್ರ ಬಂದಿದ್ದೀವಿ. ಲೈಬ್ರರಿ ಅವರ್ ಮಾಡಿ ಸ್ಮಶಾನದ ಹತ್ರ ಬಂದಿದ್ದೀವಿ. ಬಿಸಿ ಎಲ್ಲ ಗಲಗಲ ಆಗ್ತಿದೆ. ಇಲ್ದಿದ್ದೆಲ್ಲ ಮಾತಾಡ್ಬೇಡ ಮರಿ, ಅಲ್ಲ ಆಗಲ್ಲ.
ಇಲ್ಲೇ ಕಾಣಿಸಲ್ಲ, ಕಾಣಿಸ್ತಿಲ್ಲ ಅಷ್ಟೇ. ನಂಗೆ ದೆವ್ವದ ಭಯ ಅಲ್ಲ, ನಮ್ಮ ಅಮ್ಮದ ಭಯ. ದೆವ್ವದೇನು ಭಯ ಆಗಲ್ಲ, ನಮ್ಮಮ್ಮ ಭಯ ಪಡಿಸ್ತಾರೆ ನನಗೆ. ಯಾಕೆ ಸ್ಮಶಾನದ ಹತ್ರ ಹೋಗಿದ್ಯಾ ಅಂತ. ದೆವ್ವಗಿಂತ ಅಮ್ಮದ ಭಯ ಆಗುತ್ತೆ ನಂಗೆ. ಇನ್ನು ನಾಡ್ದು ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡ ಮೇಲೆ ನಾನೇ ಇದೀನಿ ಮರ್ಯಾ, ಫಸ್ಟ್ ನನಗೆ ಲೈಟ್ ಆಗ್ರು ಬೇಡ, ರೋಸ್ಟ್ ಆಗುತ್ತೆ. ಲೈಟ್ ಆಗ್ರು ಕಾಣಿಸ್ತಿಲ್ಲ ಅವನು. ರೋಸ್ಟ್ ಮಾಡ್ತಿದ್ದೀರಲ್ಲ. ಮಳಂತೇರಲ್ಲೂ ಒಳ್ಳೆ ಮನೆ ಉಂಟಂತ ಗೊತ್ತಾಯ್ತು. ಅಲ್ಲ ಚಂದ ಮನೋಯ್ತು, ಏನೆಲ್ಲ ಕಾಣುತ್ತೆ ಅದೆಲ್ಲ ಅಸ್ಥೆಟಿಕ್ ಅಪ್ಪ. ತೆಗ್ದು ಹಾಕಿ ಇನ್ಸ್ಟಾಗ್ರಾಮಿಗೆ ಪೋಸ್ಟ್ ಅಲ್ಲ, ಸ್ಟೋರಿ ಹಾಕೋದಲ್ಲ. ಗೈಸ್, ಈ ಕಳ್ಳನ ಮಗ ಇವಾಗ ಹೇಳ್ತಿದ್ದಾನೆ ಈ ಜಿಮ್ಮಲ್ಲಿ ದೆವ್ವ ಆಯ್ತಾ ಅಂತ. ಯಾರೋ ವಿಡಿಯೋ ತೋರಿಸಿದ್ರ ಅಂತ. ಸುಮ್ಮನೆ ಹೇಳ್ತಿದ್ದಾನೆ ನಿಜ ಹೇಳ್ತಿದ್ದಾನೆ ಅಂತ ಗೊತ್ತಿಲ್ಲಪ್ಪ. ಲಿಫ್ಟ್ ಇದ್ದಾಗ ಯಾಕೆ ನಡ್ಕೊಳೋದು. ಗೊತ್ತಾಯ್ತು ಯಾರು ಬರುವಾಗ ಹಂಗೆ ಸ್ಮಶಾನ ದಾರಿಗೆಲ್ಲ ಹೋಗ್ಬೋದು. ಈಗ ನಮ್ಮಮ್ಮ ಈ ವಿಡಿಯೋ ನೋಡ್ಬೈತಾರೆ, ಯಾವ ಕಲ್ಲಿಗೆ ಹೋಗಿದ್ಯೋ ಹಂಗೆ ಹಿಂಗೆ. ಸ್ಮಶಾನದೊಳಗೆ ಹೋಗಿಲ್ಲ ಅಮ್ಮ, ಕಾಲಿಗೆ ಬಿಟ್ಟು ಮಾತ್ರ ಹೋಗಿ. ಇದು ಸಬ್ಸ್ಕ್ರೈಬರ್ಸ್ ಅಲ್ಲ ಫ್ರೆಂಡ್ಸ್. ನಾನು ಅದಕ್ಕೆ ಒಂಚೂರು ತಲೆಯಲ್ಲಿ ಓಡ್ತಾರೆ, ಯಾವುದಾದ್ರೂ ಒಂದು ರಿಯಲ್ ಸ್ಟೋರಿ ಇದ್ದರೆ ಗೋಸ್ಟ್ಗಳು ಕೇಳೋಣ ಅಂತ ಅನ್ನಿಸ್ತಿದೆ ನಂಗೆ ಇಲ್ಲಿಂದ. ಸೊ ಹೋಗೋಣ, ನಂಗೆ ಅನ್ನಿಸ್ತಿತ್ತು ಹಂಗೆ ನಿಮಗೂ ಕೇಳ್ಸೋಣ ಅಂದ್ಕೊಂಡೆ. ಹೋಗೋಣ ನೋಡೋಣ, ಇಬ್ಬರು ಬರ್ತಿದ್ದಾರೆ, ಅವ್ರ ಜೊತೆ ಒಂದು ಸರಿ ಕೇಳೋಣ ಕೆಳಗೆ. ತಾವು ಏನಾದರೂ ಹಾರರ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ? ಎಂತ ಇಲ್ಲ ಮರ, ಅಲ್ಲಿ ಇಲ್ಲಿ ಅಜ್ಜಿ ಮನೆಯಲ್ಲಿ ಇಲ್ಲ ಅಂದರೆ ಬಿಡು. ಹೇಳೋ, ಒಂದು ಹೇಳೋ, ಒಂದು ಸ್ಟೋರಿ ಹೇಳ್ಬೇಕಷ್ಟೇ. ಬಂದ್ಬಿಟ್ಟು ನನಗೆ ಇವಾಗ ಭಯ ಮಾಡಿ ಹೋಗ್ತಿದ್ದಾನೆ. ಇಲ್ಲಿ ಬೇರೆ ರೂಮಲ್ಲಿ ಒಬ್ನೇ ಮಲಗ್ತೀನಿ ನಾನು. ಒಬ್ನೇ ಅಣ್ಣ ಮನಗಾದು ಬಂದು ಎದೆ ಮೇಲೆ ಕೂರ್ಬೇಕು ಇವತ್ತು. ಹಿಂಗೆಲ್ಲ ಹಿಡ್ದು ಹೋಗ್ಬೇಕು ಎದೆ ಮೇಲೆ ಕೂತು. ಸ್ಟೋರಿ ಹೇಳಕ್ಕಾಗಲ್ಲ ನಮ್ಮ ಮಗನೇ. ಸ್ಟೋರಿ ಹೇಳೋದಿಲ್ಲ, ನೀ ನನಗೆ ಎದುರಿಸ್ಬಿಟ್ಟು ಹೋಗ್ತಿದ್ದಾನೆ. ಹೆಂಗ್ ಮಲಗೋದು ಹೇಳಿ ಈಗ? ಒಬ್ನೇ ಮಲಗಿ ಇವತ್ತು. ಇಲ್ಲೂ ಜನ ಕಾಣ್ತಿಲ್ಲ ಯಾಕೋ, ಒಬ್ನೇ ಸಕ್ಕ. ನೀನ್ ಅಕಸ್ಮಾತ್ ನೀನು ಹಿಂಗೆ ವಾಶ್ರೂಮಿಗೆ ಬಂದೆ ಅನ್ಕೋ, ಇಲ್ಲೇ ಕೂತಿರೋದು ನೋಡಿ ಇವತ್ತು. ಅದನ್ನ ನೋಡಿ ಎದ್ರಿದೆ ನಾನು ಒಂದ್ಸಲ. ಯಾವ್ದನ ಕೈ ಯಾರ ಇಲ್ಲಿ ಇಟ್ಟಿರೋದು? ಮತ್ತೆ ಹೆದರಿಕೆ ಆಗ್ತದೆ ಅಸ್ಥೆಟಿಕ್ ಅಂತ ಮಧ್ಯರಾತ್ರಿ ನಾನೇ ಎದ್ರಿದ್ದೆ ಅದನ್ನ ನೋಡಿ. ಏನಾಗಿತ್ತ? ಇದು ಆ್ಯಕ್ಚುಲಿ ನಮ್ಮ ಸರ್ ಸ್ಟೋರಿ. ಇದು ಸರ್ ಸ್ಟೋರಿ ಸ್ವಲ್ಪ ಜೋರು ಹೇಳಿ, ಕೇಳ. ಆ್ಯಕ್ಚುಲಿ ನಮ್ಮ ಸರ್ ಸ್ಟೋರಿ ಇದು ಏನಂದರೆ, ನಮ್ಮ ಹೈಸ್ಕೂಲ್ ಸರ್ ಸ್ಟೋರಿ ಅದು. ಅವ್ರ ಹೆಸರು ಮಂಜುನಾಥ್ ಸರ್ ಅಂತ. ಇದು ಅವರು ಅಪ್ಪನ ಜೊತೆ ನಡೆದಿದ್ದ ಘಟನೆ ಇದು. ಅವರಪ್ಪ ಒಂದು ಊರಿಂದ ಒಂದು ಊರಿಗೆ ಕೆಲ್ಸಕ್ಕೆ ಹೋಗ್ತಿದ್ರು. ಒಂದು ಊರಿಂದ ಒಂದು ಊರಿಗೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಡು ಒಂದು ಕಾಡಿತ್ತು. ಆ ಊರಿಂದ ಊರಿಗೆ ಪಾಸ್ ಆಗಬೇಕಾಗಿತ್ತು. ಆ ಕಾಡಲ್ಲಿ ಪಾಸ್ ಆಗ್ಬೇಕಾ ಡೈಲಿ ಹೋಗಿ. ಎಲ್ಲಿಂದ ಅವ್ರ ಊರಿಂದ ಬೇರೆ ಊರಿಗೆ ಕೆಲ್ಸಕ್ಕೆ ಹೋಗ್ತಿದ್ರ, ಸೈಕಲ್ ತೊಗೊಂಡು ಹೋಗ್ತಿದ್ರ. ಅವಾಗ ಪಾಸ್ ಆಗುವಾಗ ಏನಾಯ್ತು, ಹೋಗ್ತಾರೆ ಡೈಲಿ. ಅದೇನ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಲಿಲ್ಲ. ಅವತ್ತು ಒಂದು ದಿವಸ ಏನಾಯ್ತಂದ್ರೆ ಅವರಿಗೆ ವಾಪಸ್ ಬರ್ತಿದ್ರು. ವಾಪಸ್ ಬರುವಾಗ ಏನಾಯ್ತಂದ್ರೆ ಅವ್ರ ಸೈಕಲ್ ಯಾಕೋ ಒಂಥರ ಭಾರ ಅನಿಸ್ತು. ಭಾರ ಏನಕ್ಕೆ ಅನಿಸ್ತಂದ್ರೆ ಹಿಂದೆ ದೆವ್ವ ಕೂತಿದೆ. ಆಯಿತು. ಇವ್ರು ನೋಡಿದ್ದಾರೆ. ಇವ್ರಿಗೆ ಕಾಣ್ತು. ಹೆಂಗ್ ಕಾಣುತ್ತೆ ಅವ್ರಿಗೆ ಕೇಳಬೇಕು. ಇವ್ರು ಸೈಕಲ್ ಬಿಡ್ಕೊಂಡು ಹಿಂಗೆ ಹೋಗ್ತಿರ್ತಾರೆ, ಅದ್ ಹೆಂಗ್ ಕಾಣುತ್ತೆ? ಹಿಂದೆ ತಿರುಗಿ ನೋಡಿದ್ದಾರೆ. ಹಿಂದೆ ಡಬಲ್ ಸೀಟ್ ಇರಲ್ವಾ, ಹಿಂದೆ ತಿರುಗಿ ನೋಡಿದ್ದಾರೆ. ಕಂಡಿದೆ ಇವರಿಗೆ, ಕುಂತಿದೆ ಯಾರೋ. ಕುಂತಿದ್ದಾರೆ ಹೋಗಿದ್ದಾರೆ. ಹಿಂಗೆ ಹೋಗ್ತಾ ಇದ್ದಾರೆ. ಗೊತ್ತಾಗಿದೆ ಅವರಿಗೆ ಈಗ ಏನಾರು ರಿಯಾಕ್ಷನ್ ಕೊಟ್ಟರೆ ಏನಾರು ಆಗುತ್ತಂತ. ಸಿಗ್ ಬಂದ್ಮೇಲೆ ಊರ ಎಂಟ್ರೆನ್ಸಿಗೆ ಒಂದು ಹನುಮನ್ ದೇವ್ರ ಗುಡಿ ಇರುತ್ತಲ್ಲ, ಯಾವುದೇ ಊರಲ್ಲಿ ಹನುಮನ್ ದೇವ್ರ ಗುಡಿ ಇರುತ್ತೆ ಎಂಟ್ರೆನ್ಸಿಗೆ. ಆ ಹನುಮನ್ ದೇವ್ರ ಗುಡಿ ಎಲ್ಲ ಊರಲ್ಲಿ, ನಮ್ಮೂರಲ್ಲ ಸರ್, ನಮ್ಮ ಸರ್ ಅಪ್ಪಂದು ಕತೆ ಇದು. ಆ ಊರಲ್ಲಿ ಹಾಗೆ ಇತ್ತ ಎಂಟ್ರೆನ್ಸ್ಗೆ. ಆ ಎಂಟ್ರೆನ್ಸ್ ಅಂದರೆ ಆ ಹನುಮನ್ ದೇವ್ರ ಗುಡಿ ದಾಟಿ ಅಲ್ಲಿಂದ ಸರಿಗೆ ಲೈಟ್ ವೇಟ್ ಅನಿಸ್ತು. ಸರ್ ಅವ್ರ ಅಪ್ಪಗೆ ಅಂದ್ರೆ ಲೈಟ್ ವೇಟ್ ಅನ್ಸಾದ್ಮೇಲೆ ಸರ್ ಅವ್ರ ಅಪ್ಪ ಅಲ್ಲಿ ನಿಂತು ಹಿಂದೆ ನೋಡಿ ಆ ದೆವ್ವ ಅವ್ರ ಅಪ್ಪನಿಗೆ ಹೇಳ್ತಂತೆ, ಇವತ್ತು ನಿಮ್ಮ ತಾಯಿ ಹೊಟ್ಟೆ ತಣ್ಣಗಿದೆ, ನೀನು ಬದುಕೊಂಡು ಹೋಗಂತಂತೆ. ನಿಜ ಇದು ನಮ್ಮ ಸರೇ ಹೇಳಿದ್ದು. ಸರ್ ಓಳ್ಬಿಟ್ಟಿದ್ದಾರೆ. ಅವ್ರ ಅಪ್ಪಂದು ಕತೆ ಯಾಕೆ ಓಳ್ಬಿಡ್ತಾರೆ ಹೇಳೋರು? ನಮ್ಮ ಹುಡುಗರು ಎದುರಿಗೆ ಸುಳ್ಳು ಕೇಳ್ತಾರೆ ಅವರು.
ಸೆವೆಂತಲ್ಲಿ ಹೇಳಿದ್ದು ನಮಗೆ. 7th ಅಲ್ಲಿ. ನನಗಂತೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ನಮಗೇನು ಹೇಳಿದ್ರು ಅದೇ ಹೇಳಿದ್ದೀನಿ ನಾನು. ಅಲ್ಲಿಂದ ಅಲ್ಲಿಗೆ ಉಗಿಸ್ಬಿಟ್ರು ನಾನು ಈ ಕಡೆ ಬರುವಾಗ ನಂಗೆ ಗೊತ್ತಾಗುತ್ತೆ ಅಂತ ನಂಗೆ ಕೇಳಿಸ್ತಾ ಇಲ್ಲಿ ಕಳ್ಳ. ಬನ್ನಿ ಡಿಬೇಟ್ ಆಗ್ತಿದೆ ಏನಂತ ನೋಡೋಣ. ಡಿಬೇಟ್ ಆಗ್ತಿದೆ. ಇಲ್ಲ ಚಡ್ಡಿ ಕಾಣ್ತಿಲ್ಲ ಬಿಡು. ನಾವು ಇವತ್ತು ಎಂತ ಎಲ್ಲಿ ಹೋಗಿದ್ದು ಮಶಾಣ. ಒಬ್ಬ ಪುಕ್ಲ ಎದ್ರುಕೊಂಡಿದ್ದಾನೆ, ಸ್ವಲ್ಪ ಎದುರಿಸಿದಕ್ಕೆ ಎತ್ಕೊಂಡಿದ್ದ, ಸ್ವಲ್ಪ ಆಗ್ತಿದ್ದೆ ಇಲ್ಲ ಅಲ್ಲೇ ಎತ್ಕೊಳ್ಳೋಣ ಅಲ್ಲ ಹೇಳೋ. ಯಾರು ನಾನಲ್ಲ, ಶ್ರೀಮಾನ್ ಹೇಳು. ನಾನಲ್ಲ, ನಾನಂತೂ ಹೆದರ್ಕೊಂಡಿಲ್ಲ. ಅಲ್ಲಿ ಏನ್ ಮಾಡಿದ್ರು ಗೊತ್ತಾ, ಫುಲ್ಲು ಸಸ್ಪೆನ್ಸ್ ಆಗಿ ಫುಲ್ ಹೋಗ್ತಿದ್ದೆ, ಕ್ಯೂರಿಯಾಸಿಟಿ ಹೋಗ್ತಾ ಇದ್ದು. ಆ ಮಶಾಣ ಇದೆಯಲ್ಲ ಕ್ರಿಶ್ಚಿಯನ್ ಇಂದು, ಅಲ್ಲಿ ಹೋಗ್ತಾ ಇದ್ದು. ಹಿಂಗ್ ಹೋಗೋ ಟೈಮಲ್ಲಿ ಒಂಥರ ಹೆಂಗಿರುತ್ತೆ ಹೇಳಿ, ಮೈಂಡ್ ಫುಲ್ಲು ಕಾಣಿಸ್ಬೋದೇನೋ ಅಂತ ಆ ಮೈಂಡ್ ಸೆಟ್ ಅಲ್ಲಿ ಹೋಗ್ತಾ ಇದ್ದು. ಇವ್ರು ಮುಂದೆ ಇದ್ದಾರೆ, ಏನ್ ಮಾಡಿದ್ರು ಕಾಲನ್ನ ಜರ ಅಂತ ಹಿಂಗ್ ಇದ್ ಮಾಡಿದ್ರು. ಸೆಕೆಂಡ್ ಅಲ್ಲಿ ಏನಾಯ್ತು, ಇವ್ನು ಕುಟ್ಟಿ ಹೆದರ್ತಿ. ನೆಕ್ಸ್ಟ್ ಮೂಮೆಂಟಿಗೆ ಅವ್ನು ಹೆದ್ರದ, ನನಗೆ ಹೆದರಿಕೆ ಆಗ್ಬಿಟ್ಟು ನಾನು ಅದೇ ಟೈಮಿಗೆ ವಿಡಿಯೋ ಆನ್ ಮಾಡಿದ್ದೆ, ಅದ್ರಲ್ಲಿ ಏನು ಕಾಣಲಿಲ್ಲ. ಪೊಟ್ಟದ ಹೆದರಿಕೆ ಆಯ್ತು ಒಂದೇ ಸೆಕೆಂಡಿಗೆ. ನಾನು ನೋಡಿರೋದು ಗೇಮ್ ಎಲ್ಲ ಇದೆ ಅಲ್ಲ, ಕ್ರಿಶ್ಚಿಯನ್ಸ್ ಗೇಮ್ ಎಲ್ಲ ಇದೆ, ಅದ್ರಲ್ಲೆಲ್ಲ ಒಂಚೂರು ಭಯ ಆಗಿದೆ. ಸೊ ಅದಕ್ಕೆ ಸ್ವಲ್ಪ ಏನಾದ್ರು ಇರ್ಬೋದ ರಾತ್ರಿ ಹೊತ್ತು ನಿಮ್ಗೆ ಕಾಣಿಸಿದ್ರೆ ನಾನು ಹಾರೇ ಬಿಡ್ತೀನಿ ನಾನು ಅವತ್ತು. ನನಗೆ ಹಂಗೆಲ್ಲ ಹೆದರಿಕಾಗಲ್ಲ, ನಂಗೆ ರಾತ್ರಿ ಹೊತ್ತಲ್ಲ ಏನೋ ಹೆದರಿಕಾಗಲ್ಲ. ಈಗ ಒಬ್ನೇ ಇರ್ತೀನಿ ಗೊತ್ತಾ, ಈಗ ಒಬ್ನೇ ಟ್ರಾವೆಲಿಂಗ್ ಮಾಡ್ತಿರ್ತೀನಲ್ಲ ಹಿಂಗೆ ನೈಟು, ಆ ಟೈಮಲ್ಲಿ ನಂಗೆ ನೆನಪಾಗ್ತವೆ ಏನೆಲ್ಲ. ಟ್ರಾವೆಲಿಂಗ್ ಮಾಡಕ್ ಬೇಕಾದ್ರೆ ಒಬ್ಬರೇ ಹೋಗ್ತಿರ್ತೀವಿ ಗೊತ್ತಾ, ಹೊರಗಡೆ ನೀವು ಒಂದ್ ಗಿಡ ನೋಡಿದ್ರು ಸಾಕು ನಿಮ್ಗೆ ಅಲ್ಲಿ ಏನೋ ಕೂತಿದಂಗ ಅನ್ಸುತ್ತೆ. ಗೈಸ್ ಇದೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ನೋಡಿ, ಅದು ಹೇಳಿ ಅಂತ ಎಲ್ಲರಿಗೂ ಆಗಿರುತ್ತೆ ನೋಡಿ. ಈಗ ನಮ್ಮ ಅಕ್ಕನಿಗೆ ನಾವು ಚಿಕ್ಕವರಿದ್ದಾಗ ನಮ್ಮ ಅಕ್ಕ ಹೇಳ್ತಿದ್ರು, ಅಂದ್ರೆ ಅವ್ರ ಮೈ ಮೇಲೆ ಕೂತು ಅವ್ರಿಗೆ ಯಾರು ಕರಿಬೇಕಂತಿರ್ತಾರೆ, ಬಟ್ ಕರೆಯಕ್ಕೆ ಆಗಲ್ಲ ಅವ್ರಿಗೆ, ಒಟ್ಟೆ ಸೌಂಡೇ ಹೊರಗೆ ಬರಲ್ಲ ಸೃಜನ್, ಆ ತರ ಆಗ್ತಿರ್ತದೆ. ಉಸಿರು ಆಡಕ್ಕಾಗಲ್ಲ ಆ ಕಡೆ ಈ ಕಡೆ ಮುಟ್ಟಿದ್ರು ಯಾರು ಕೂಗಿದ್ರು ಗೊತ್ತಾಗಲ್ಲ, ಹಂಗಾಗುತ್ತೆ ಎಲ್ಲರಿಗೂ ಆಗುತ್ತೆ. ನಮ್ಮನೇಲಿ ತುಂಬಾ ಜನ, ನಮ್ಮನೇಲೂ ಆಗಿದೆ, ನಿಮ್ಮನೇಲೂ ಆಗ್ತಿದೆ, ತುಂಬಾ ಜನ ಮನೆಯಲ್ಲೂ ಆಗಿದೆ. ನಿಮ್ ಸೈಡ್ ಇದೆಯಾ, ಇಂದು ಬೇಡ ನಾಳೆ ಬಾ ಅಂತ ಬೋರ್ಡ್ ಇರ್ತದ? ನಮ್ ಸೈಡ್ ಏನ್ ಗೊತ್ತಾ, ನವೆಂಬರ್ ತಿಂಗಳಲ್ಲಿ ಏನು ಮೊದಲ ಸರಿ ಹೇಳಿ, ನಮ್ ಸೈಡ್ ಇಂದು ಬೇಡ ನಾಳೆ ಬಾ ಅಂದ್ರೆ ಇದು ಯೂಟ್ಯೂಬ್ ಅಲ್ಲಿ ಇಂದು ಬೇಡ ನಾಳೆ ಬಾ ಅಂದ್ರೆ ದೇವ್ಗಳು ಅಂದ್ರೆ ಈ ಸದ್ ಹೆಂಗಂದ್ರೆ ಈ ಸದ್ ನೀನ್ ಅಜಿತ್ ಅಂತಿಕೋ, ನಾನಗೌಡ ಅಂದ್ರೆ ನೀ ಈಗ ರೂಮಲ್ಲಿ ಇದಿ, ಈ ರೂಮಲ್ಲಿ ಫುಲ್ ಒಬ್ಬನೇ ಇದೆಯಾ, ಈಗ ನಾನು ಹೊರಗಡೆಯಿಂದ ದೆವ್ವ ಬಂದು ನಿನ್ ಕರಿತಿರ್ತದ, ಅಂದ್ರೆ ಕರಿತಿರ್ತದ ಅಜಿತ್ ಅಂತ ನನ್ನ ವಾಯ್ಸಲ್ಲಿ ಕರಿತಿರ್ತದ, ನಿನಗೆ ನನ್ನ ವಾಯ್ಸಲ್ಲಿ ಕರಿತಿರ್ತದ. ಅದಕ್ಕೊಂದು ಡೋರ್ ಹೊರಗಡೆ ಒಂದು ನೋಟಿಸ್ ಹಾಕ್ತಾರೆ, ಏನಂದ್ರೆ ಇಂದು ಬೇಡ ನಾಳೆ ಬಾ ಅಂತ, ಅಂದ್ರೆ ಇವತ್ತು ಕರಿಬೇಡ ನಾಳೆ ಬಾ, ಮತ್ತೆ ಅದೇ ರಿಪೀಟ್ ಈ ತರ ಹಾಕೋತ ಹೋಗ್ತಿರ್ತದ ಒಂದ್ ತಿಂಗಳು. ಇದು ನಮ್ದು ಎಂತದು ನೋಡ್ಬಿಟ್ಟು ಸುಮ್ನೆ ಬಿಟ್ಬಿಡ್ತಾವ. ನೋಡು ಯೂಟ್ಯೂಬ್ ಅಲ್ಲಿ ಎಲ್ಲ ಇದೆ. ನಿಮ್ಮೂರಲ್ಲ ನಮ್ ಆಲ್ಮೋಸ್ಟ್ ಎಲ್ಲ ಸೈಡ್ ಆಗ್ತದ ಅದು. ಹಂಗಿದ್ಯಾ? ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡು. ಇಲ್ಲಿ ತನಕ ಗೊತ್ತಾಗಿಲ್ಲ ನನಗೆ, ಇಂದು ಬೇಡ ನಾಳೆ ಬಾ ಇವೆಲ್ಲ ನಿಧಾನ ಸುಳ್ಳ ಗೊತ್ತಾಗ್ಬೇಕು. ನೀವು ಯೂಟ್ಯೂಬ್ ಅಲ್ಲೆಲ್ಲ ಚೆಕ್ ಮಾಡೋಣ. ನಿಜವಾಗ್ಲೂ ಇದೆಲ್ಲ ಇರುತ್ತೆ, ಅದೇ ನೋಡಲ್ಲಿ. ಎಂತ ಇದು ಇಲ್ಲಿ ತನಕ ನಮ್ಗೆ ಯಾರಿಗೂ ಗೊತ್ತಾಗಿಲ್ಲ ಅಂದ್ರೆ. ಅದು ಬೋರ್ಡ್ ಅಂದ್ರೆ ಮನೆ ಡೋರ್ ಮೇಲೆ ಹಾಕ್ತಾರಾ? ಅದೆಂತ ಸಮೀರು ಮಾಡಿದ್ದಾನೆ ನೋಡು. ಏನೋ ಇದೆ ಒಬ್ನೇ ಆಫೀಸಲ್ಲಿ ಕೂತು ಎಡಿಟ್ ಮಾಡಿ ಅದನ್ನ ಅಪ್ಲೋಡ್ ಮಾಡ್ಬೇಕು ಒಬ್ನೇ. ಲಾಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿ. ನಮ್ಮ ಫ್ರೆಂಡಿಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಏನಂದ್ರೆ, ಮಗ ಏನಾಗಿತ್ತಂದ್ರೆ ಅವ್ನು ಆಟೋ ಡ್ರೈವರ್. ಈಗ ಆಟೋ ಡ್ರೈವರ್ ಅಂದ್ರೆ ರಾತ್ರಿ 12-1 ಗಂಟೆಗೆ ಹೋಗಿದ್ದಾರೆ, ಲೇಟ್ ಆಗ್ಯದ ಅಂತ. ಒಂದು ಊರಿಂದ ಬೇರೆ ಊರಿಗೆ ಹೋಗ್ತಿದ್ದಾರೆ. ಬೇರೆ ಊರಿಗೆ ಹೋಗಾಗ ಅಂದ್ರೆ ಲೇಟ್ ಆದ್ಮೇಲೆ ಹೆಂಗ ವಾಪಸ್ ಬರ್ಬೇಕಲ್ಲ, ವಾಪಸ್ ಬರ್ಬೇಕಾದ್ರೂ ವಾಪಸ್ ಬರಕತ್ತಾರ ಇಬ್ರು ಫ್ರೆಂಡ್ಸ್. ಈಗ ಹೋಗಿ ಬಿಟ್ಟು ವಾಪಸ್ ಬರ್ತಿದ್ದಾರೆ. ವಾಪಸ್ ಬರೋ ಟೈಮಲ್ಲಿ ಏನಾಗಿದೆ, ಹಿಂಗೆ ನಾರ್ಮಲ್ ಆಗಿ ಕೈ ಹೊಡೆದಿದ್ದಾರೆ, ಯಾರೋ ಕೈ ಹೊಡೆದಿದ್ದಾರೆ. ಇವ್ನು ನಿಲ್ಸಿದ್ದಾನೆ, ಮುಂದೆ ಬಂದು ನಿಲ್ಸಿದ್ದಾನೆ. ಇವ್ನು ಪಕ್ಕದಾಗಿದ್ದವನ್ ಫ್ರೆಂಡ್ ನೋಡಿದಾನೆ. ನೋಡಿ ಏನು ಮಾಡ್ಯಾನ, ಅವ್ನು ಗೊತ್ತಾಗಿದೆ, ಅವನಿಗೆ ಗಾಬರಿ ಆಗಿದ್ದಾನೆ. ಅವನಿಗೆ ಏನು ಗೊತ್ತಾಗಿಲ್ಲ, ಇವ್ನು ಗಾಡಿ ಓಡಿಸ್ತಿದ್ದಾನಲ್ಲ, ಇವ್ನು ನೋಡೇ ಇಲ್ಲ, ಏನು ನೋಡಿಲ್ಲ, ಏನಿಲ್ಲ. ಅವನಿಗೆ ಹೇಳ್ಬೇಕಂತಿದ ನಿಂಗೆ, ನೋಡು ಅಲ್ಲಿ ನೋಡು ಅಂತ ಹೇಳ್ಬೇಕಂತಿದ, ಆಗಲಾಗ್ಯದ ಅವನಿಗೆ. ಪಕ್ಕದಾಗ ಕುಂತವನಿಗೆ ಅವನಿಗೆ ಸಡನ್ ಆಗಿ ಹಿಂಗೆ ಅಂದ್ರೆ ಹಿಂಗ್ ಗಾಡಿ ಓಡಿಸೋ ಟೈಮ್ ಹಿಂಗೆ ತೆಳಗ್ ನೋಡ್ತಾನೆ, ಅದೇವಿ ಖಾಲಿ ಇಲ್ಲ.
ಹಿಂಗಾಗಿರ್ಬೇಕಲ್ಲ. ಹೆಂಗ ಅವ್ನ್ ಬಿಟ್ಟ ಆಟೋ ಅಂದ್ರೆ ಸೀದಾ ಎಲ್ಲಿ ಮುಟ್ಟಿದಾರೆ ಅಂದ್ರೆ ಯಾರಿಗೂ ಗೊತ್ತು. ಹಂಗ ತೀರಾ ನಿಜ ಸೈಕ್ ಆಗ್ಬಿಡುತ್ತೆ ಮಾತ್ರ ಅಂತ ಟೈಮ್. ಇಲ್ಲ ಅವ್ನ್ ನೋಡಿದಾನೆ ಪಕ್ಕದಾಗಿದ್ದ ಕೂತಾಗ ಹೇಳಿದ. ನಮ್ ಸೈಡ್ ಅಲ್ಲೆಲ್ಲ ಒಂದೇ ಮಾತಾಡೋದು, ಮಿಡ್ ನೈಟ್ ಅಲ್ಲಿ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಮೊಲ ಅಡ್ಡ ಬಂದ್ರೆ ನಿಲ್ಲಿಸಬಾರ್ದು. ಯಾರು ನಿಲ್ಲಿಸ್ಬಿಟ್ಟು ಅಡ್ರೆಸ್ ಕೇಳ್ಬೇಕಾದ್ರೆ ನೈಟ್ ಹೊತ್ತಲ್ಲಿ ಯಾರು ನಿಲ್ಲಿಸಬಾರ್ದು ಅಂತ ಹೇಳ್ತೀವಿ. ಏನಕ್ಕೆ ಇದು ಅಂದ್ರೆ ಅವು ಯಾವ ತರ ಬೇಕಾದ್ರೂ ಅವ್ರದ್ದು ಇದು ಬರುತ್ತೆ, ಅವ್ರದ್ದು ದೆವ್ವಗಳ ಶೇಪ್ ಅದ್ರದ್ದು ಯಾವ್ದು ಬೇಕು ಅದನ್ನ ಮಾಡ್ಕೊಂಡ್ ಬರ್ತವೆ. ಈ ಮಲ ನೋಡಿದ್ರೆ ಏನ್ ಹೇಳಿ, ಈಗ ನಿಲ್ಸ್ಬಿಟ್ಟು ಮಲನ ಸುಮ್ನೆ ನೋಡ್ಕೊ ಬರ್ತಾರ, ನಿಲ್ಸ್ ಹೊಡೆಯಕ್ ಹೋಗ್ತಾರೆ. ಆ ಟೈಪ್ ಅಲ್ಲಿ ಏನಾರ ಆಗ್ಬೋದು, ಅಡ್ರೆಸ್ ಕೇಳಕ್ ಬಂದ್ರೆ ಏನಾರ ಇದ್ ಮಾಡ್ಬೋದು. ಆ ಟೈಪ್ ಒಂದೊಂದು ಅವು ನಾರ್ಮಲ್ ಆಗಿರಲ್ಲ ಯಾವ್ದು, ಅವ್ಗೆ ಯಾವ ತರ ಬೇಕೋ ಆ ತರ ಫುಲ್ ಕ್ಯಾರೆಕ್ಟರ್ ಚೇಂಜ್ ಅವು. ಏನ್ ಹೇಳಿ ಗಾಂಡ್ ಗಾಬರಿ ಐತಿ. ರಿಯಲ್ ದೇವ ತೋರಿಸ್ತೀನಿ. ನೀವು ಮಾಡಿರೋದೇ ಬೇರೆ ಇಲ್ಲ ಬೇರೆಯವ್ರು ಬಂದಿದ್ದಾರೆ ವಾಟ್ಸಪ್ಪಿಗೆ, ನಮ್ಮ ಊರ್ ಜಮಖಂಡಿ ಹತ್ರ ಇರೋದು. ನಮ್ಗೆ ಗಾಡ್ ಆಗೋದೆ ಮರಿ. ಸ್ವಲ್ಪ ಕಷ್ಟ ಇದೆ ಪೆರ್ರ, ಒಬ್ನೇ ಮಲಗ್ತೀಯ ನೋಡ್ಕ. ಇದು ನೋಡ ಇಲ್ಲೇ ಇದೆ ಅಂತೆ ನೋಡ. ಕಾಣಿಸ್ತಾ ಇದೆ ನಾರ್ಮಲ್ ಆಗಿ ಅಳ್ತಾ ಇರೋದು ನೋಡ ಸ್ಟಾರ್ಟಿಂಗ್. ನಾನ್ ಫುಲ್ ಅವತ್ತು ನೋಡ್ಬೇಕು ನೀನು ನಮ್ಮ ಮನೆ. ನೆಕ್ಸ್ಟ್ ಸೀನ್ ನೋಡ್, ನೆಕ್ಸ್ಟ್ ಸೀನ್ ನೆಕ್ಸ್ಟ್ ಸೀನ್ ಕಾಣಿಸೋದಲ್ಲ ಈಗ ಚಿನ್ನ ನೋಡಿದ್ದು ಇದು ರಿಯಲ್ ಎಡಿಟ್ ಅಂತೂ ಅವಾಗಂತೂ ಎಡಿಟ್ ಅಂತೂ ಇರ್ಲಿ. ಎಂತರಿ ಅಲ್ಲಿ ಚೇಂಜಿ ಅಂತಿದೆ ಆ ಕಡೆ ಹೊರಗಡೆ ಎಲ್ಲ. ಈಗ ಎಂತದ್ರಿ ಇದು? ಇದು ಇದು ಇರು ವಿಡಿಯೋ ನಾನು ಹೇಳ್ತೀನಿ ಇಲ್ರಿ. ಇದು ಎಡಿಟೆಡ್ ಎಡಿಟೆಡ್ ಅಂತೂ ಸತ್ರ ಅಲ್ಲ, ಎಡಿಟೆಡ್ ತರ ಅಂತೂ ಅಲ್ಲೇ ಅಲ್ಲದು ಎಡಿಟೆಡ್ ರೀ. ಬಟ್ ನಾರ್ಮಲ್ ಗೋಸ್ಟ್ ಕ್ಯಾಮ್ರಾ ಕಾಣೋದ ತಾನೆ, ಅದು ಇನ್ಫ್ರಾರೆಡ್ ಅಲ್ಲಿ ಮಾತ್ರ ಕಾಣಿಸುತ್ತೆ. ಆದ್ರೂ ಈ ತರ ದೇವ ಅದು ಹೆಂಗ್ ಎಡಿಟೆಡ್ ಅನ್ಸುತ್ತೆ ಹೇಳು? ಹೆಂಗೆ ನಿಜ ಅದು ಮೂವಿ ನೋಡ್ದಾಗ ಕಾಣುತ್ತೆ. ಹೆಂಗ್ ಎಡಿಟೆಡ್ ಅನ್ಸುತ್ತೆ ಹೇಳಿ? ಟ್ರ್ಯಾಕ್ಟರ್ ನೋಡಲ್ಲಿ ಮುಂದೆ ಟ್ರ್ಯಾಕ್ಟರ್ ಇದೆ. ಎಡಿಟೆಡ್ ರೀ ಇದು. ಎಡಿಟೆಡ್ ಎಡಿಟೆಡ್ ಅಂತೂ ಅಲ್ಲೇ ಅಲ್ಲ, ಎಡಿಟೆಡ್ ರೀ. ಇದ್ಯಾಕೋ ಅಂತ ರಿಯಲ್ ಅನಿಸ್ತಿದೆ. ರಿಯಲ್ ಅನಿಸಿದೆ ಬಟ್ ನಾರ್ಮಲ್ ಕ್ಯಾಮ್ರಾ ಕಾಣೋದು ಯಾಕೋ ಸ್ವಲ್ಪ ರಿಯಲ್ ಅನ್ನಿಸ್ತಿದೆ. ನೋಡಿ ಹೇಳು, ಇದು ಅಳೋದು ಹೆಂಗಿದೆ ನೋಡಿ ಸೈಜ್. ಸುಮ್ಮನೆ ರೀ, ತಗೊಳ್ರಿ, ಬೇಡ ತಗೊಳ್ರಿ, ಮೊದ್ಲೇ ಆಗ್ತಿಲ್ಲ ಅದು. ಯಾರು ಇವಾಗ ಒಬ್ಬೊಬ್ಬನೇ ಹೋಗಿ ಮಾಡ್ಬೇಕಲ್ಲ ಎಡಿಟ್ ಎಲ್ಲ. ಸರಿ ಬಾಯ್. ದೇವ ಕನ್ಸಿಗೆ ಬಂದ್ರೆ ನಾನು ನಾಳೆ ಹೇಳ್ತೀನಿ. ಹಾಯ್ ಹೇಳೋದೀಗ, ಹಾಯ್ ಹೇಳಿ. ಹಾಯ್ ಹೇಳೋದು ಈಗ ಅಲ್ಲೇ ಹಾಯ್ ಹೇಳೋದು ಕೆಳಗಡೆ ಬರುತ್ತೆ ನಂಗೆ. ಗೈಸ್, ದೆವ್ವದ ಕತೆ ಎಲ್ಲ ಕೇಳಿ ಬಂದೆ. ಇವಾಗ ನಾನು ಒಬ್ಬನೇ ಕೂತ್ಕೊಂಡಿದ್ದೆ, ಎಡಿಟ್ ಎಲ್ಲ ಮಾಡಿ ಹಾಕ್ಬೇಕು. ಯಾರು ತಲೆ ಬಿಸಿ ಆಗ್ತದೆ ನನಗೆ. ನೋಡಿ ಹೆಂಗಿದೆ ನೋಡಿ ಇಲ್ಲಿ. ಅಲ್ಲಿ ಬೇರೆ ನಾಯಿ ಎಲ್ಲ ಕಿರಿಸ್ತಿದೆ. ಎಲ್ಲಿ ಬೇರೆ ಹೆಂಗಿದೆ ನೋಡಿ, ಇಲ್ಲಿ ತೋರಿಸ್ತೀನಿ. ಇಲ್ಲಿ ಇಲ್ಲೊಂದು ದೊಡ್ಡಿದು, ಈ ಕಡೆ ಲೈಬ್ರರಿ, ಈ ಕಡೆ ಹಿಂಗೆ ಇದೆಲ್ಲ ಲೈಟ್ ಆಫ್ ಆಗುತ್ತೀನಿ. ಇಲ್ಲಿ ನೋಡಿ ದೇವ. ನಾನೀಗ ಇಲ್ಲಿ ಕುತ್ಕೊಂಡು ಎಡಿಟ್ ಮಾಡಬೇಕು. ಇಲ್ಲಿ ಒಳಗಡೆ ಲೈಟೆಲ್ಲ ಆಫ್ ಆಗುತ್ತೆ. ಆದಷ್ಟು ಬೇಗ ಮಾಡ್ತೀನಿ. ಓಕೆ, ಐ ಹೋಪ್ ಯು ಎಂಜಾಯ್ ದ ವ್ಲಾಗ್. ಮತ್ತೆ ನಾಳೆ ಸಿಗೋಣ. ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕೆ ಕಷ್ಟ ಆಗ್ತಿದೆ ಇವಾಗ ಗೊತ್ತಾಗ್ತಿದೆ ಉಂಟು. ಕಷ್ಟ ಆಗುತ್ತೆ ವಿಡಿಯೋ ಮಾಡೋಕ್ಕೆ ಅಂತ. ಇಷ್ಟು ದಿನ ಅಷ್ಟು ಗೊತ್ತಾಗ್ತಿರಲಿಲ್ಲ. ಇವಾಗ ಬೆಳಿಗ್ಗೆಯಿಂದ ಸಂಜೆ ತನಕ ಕೂತು ವಿಡಿಯೋ ಮಾಡಿಲ್ಲ ಅಂದಾಗ ತಲೆ ಬಿಸಿ ಆಗುತ್ತೆ. ವಿಡಿಯೋ ಅದು ಹೆಂಗಾದರೂ ಆಗಿಬಿಡುತ್ತೆ, ಅದು ಏನಂತ ಗೊತ್ತಿಲ್ಲ. ಬರ್ತಾ ಏನಾದರೂ ಸಿಗುತ್ತೆ, ಏನಾದರೂ ಒಂದು ಮೈಂಡಿಗೆ ಬರುತ್ತೆ, ಇಲ್ಲ ಏನಾದರೂ ಅದು ವಿಡಿಯೋ ಆಗುತ್ತೆ. ಹಿಂಗೆ ವಿಡಿಯೋ ಬರ್ತಾ ಇರುತ್ತೆ. ಮತ್ತೆಂತ ಮಾಡೋದು? ತಪ್ಸಲ್ಲ, ಒಂದು ತಪ್ಪಿಸ್ಬಾರ್ದು. ಏನೇ ಆದರೂ ತಲೆ ವಿಡಿಯೋ ತಪ್ಪಿಸ್ಬಾರ್ದು. ಓಕೆ, ಐ ಹೋಪ್ ಯು ಎಂಜಾಯ್ ದ ವ್ಲಾಗ್. ಮತ್ತೆ ನಾಳೆ ಸಿಗೋಣ. ಮತ್ತೆ 8 ಗಂಟೆ ಇಲ್ಲ 9 ಗಂಟೆ ಲೈಬ್ರರಿಯಲ್ಲೇ ಕೂತು ಏನಾದರೂ ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ. ಇಲ್ಲ ಇವತ್ತು ಬೇರೆ ಇವತ್ತು ಲ್ಯಾಪ್ಟಾಪ್ ಇತ್ತು, ನಾಳೆ ಲ್ಯಾಪ್ಟಾಪ್ ಇಲ್ಲ. ವಿಲ್ ಸೀ. ಐ ಹೋಪ್ ಯು ಎಂಜಾಯ್ ದ ವ್ಲಾಗ್. ಮತ್ತೆ ನಾಳೆ ಸಿಗೋಣ. ಗುಡ್ ಮಾರ್ನಿಂಗ್, ಗುಡ್ ನೈಟ್, ಬೈ ಬೈ.